ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಮೀಶೋಯಿಂದ ಕೆಲವೊಂದು ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಇವಾಗ ತಾನೇ ಎಲ್ಲ ಬಂತು ಪಾರ್ಸಲ್ಲು, ಹಾಗಾಗಿ ಒಂದು ವೀಡಿಯೋ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಟೈಮು 7 o'clock ಆಗಿದೆ ಟೈಮು. ಇವಾಗ ಪಾರ್ಸಲ್ ಬಂತು, ಮತ್ತು ನಾನು ಹೇಗಿದ್ರು ಅನ್ಬಾಕ್ಸ್ ಮಾಡ್ತಾಯಿದ್ದೆ ಅಲ್ವಾ, ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ, ಯಾಕಂತಂದರೆ ಚರಿ ಕೂಡ ಇಲ್ಲೇ ಮಲ್ಕೊಂಡಿದ್ದಾನೆ, ಹಾಗಾಗಿ ಎಸ್ ಗೈಸ್, ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಯಾವುದ್ಯಾವ್ದು ಆರ್ಡರ್ ಮಾಡಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ವೀಡಿಯೋ ಮಾಡಿ ಮುಗಿಯೋಷ್ಟರಲ್ಲಿ ಚರಿ ಎದ್ದೇಳಿಸ್ತೀನಿ ಅಂತ ಗೊತ್ತು ನನಗೆ. ಗೈಸ್, ಇವಾಗ ಓಪನ್ ಮಾಡೋಣ ಒಂದೊಂದು ಏನೇನು ತರಿಸಿದ್ದೀನಿ ಅಂತ. ಇದೇನೋ ಇಷ್ಟು ಪುಟಾಣಿದಿದೆ ಪ್ಯಾಕು, ಏನು ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಇದೇನು ಅಂತಂದರೆ ಸ್ಟಿಕ್ಕರ್ಗಳು, ಅಂದರೆ ಗೋಡೆಗೆ ಹೋಲ್ ಥರ ಏನಾದರೂ ನೇತಾಕಬೇಕು ಅಂತಂದರೆ ಮೊಳೆ ಹೊಡಿಯೋಕ್ಕಾಗಲ್ಲ ಅಲ್ವಾ, ಸೊ ಹಂಗಾಗಿ ಈ ಥರದ್ದೊಂದು ಆರ್ಡರ್ ಮಾಡಿದೆ. ಚೆನ್ನಾಗಿದೆ. ಎಸ್, ಫಸ್ಟ್ ಒನ್ನು ಇದು. ಆ್ಯಕ್ಚುಲಿ ಇದು 1 2 3 4 5 6 8 ಬಂದಿದೆ. ಅಮೌಂಟು ಇದರಲ್ಲಿದ್ದರೆ ಹೇಳ್ತೀನಿ, ನಂಗೆ ಮರ್ತೋಗಿದೆ ಅಮೌಂಟು. ಅಮೌಂಟ್ ಹಾಕಿಲ್ಲ ಇದರಲ್ಲಿ. ಅಮೌಂಟು ಕೆಳಗಡೆ ನಾನು ಲಿಂಕ್ ಕೊಡ್ತೀನಲ್ಲ, ಅದರಲ್ಲಿ ಇರುತ್ತೆ. ಜಾಸ್ತಿ ಏನಿರಲ್ಲ, ಒಂದು 200 ಒಳಗಡೆ ಇರುತ್ತೆ. ಇನ್ನೊಂದು ಫೋನಲ್ಲಿ ತೋರಿಸೋಣ ಅಂದರೆ ಫೋನ್ ಗಾನವ್ ಹತ್ರ ಇದೆ, ಅದಕ್ಕೆ. ಎಸ್, ಸೆಕೆಂಡ್ ಒನ್ನು ಈ ಥರ ಇದೆ ಲೀವ್ಸ್ಗಳು. ಚೆನ್ನಾಗಿದೆ. 1 2 3 4 4 ಬಂದಿದೆ ಫ್ರೆಂಡ್ಸ್. ಇದು ಅಷ್ಟೇ 250 300 ಅಷ್ಟೇ ಇರೋದು. ಈ ಥರ ಲೆಂತಿಯಾಗಿ ಬಂದಿದೆ. ಇದನ್ನು ಹೊರ್ಗಡೆ ತೊಗೊಂಡ್ರೆ ನಿಜವಾಗ್ಲೂ ಒಂದು ಕಡ್ಡಿಗೆ 200 ಕೊಡಬೇಕು ಹೊರಗಡೆ ಶಾಪಲ್ಲಿ. ನಾನು ಒಂದ್ಸಲ ತಂದು ಹಾಕಿದ್ದೀನಿ, ವೈಟ್ ಕಲರ್ದು, 200 ರೂಪಾಯಿ ಕೊಟ್ಟಿದೆ. ಹಾಗಾಗಿ ಮೀಶೋದಲ್ಲಂತೂ ತುಂಬ ಕಡಿಮೆ ಇದೆ. ಬಟ್ ಏನು ಅಂದರೆ ಕಿತ್ತೆ ಹೋಯಿತು ಒಂದು. ಪರವಾಗಿಲ್ಲ, ಇದನ್ನು ಇನ್ನೊಂದು ಡೆಕೋರೇಷನ್ ಮಾಡೋಣ ಅಷ್ಟೇ. ಎಸ್ ಗೈಸ್, ನೋಡಿದ್ರಲ್ಲ, ಸೆಕೆಂಡ್ ಒನ್ ಇದು. ನೆಕ್ಸ್ಟ್ ಒನ್ನು ಏನೋ ಬಾಕ್ಸ್ ಕೊಟ್ಟಿದ್ದಾರೆ. ಓಪನ್ ಮಾಡೋಕ್ಕೆ ಆಯ್ತಿಲ್ಲ. ಜೋರಾಗಿ ಕಿತ್ತಾಕ್ಬಿಡೋಣ ಆದರೆ ಚೆರ್ರಿ ಬೇರೆ ಎದ್ದೇಳ್ತಾನೆ. ಆ್ಯಕ್ಚುಲಿ ಇದೆಲ್ಲ ಆ ಕಡೆ ರೂಮ್ ಇದೆಯಲ್ವಾ, ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ತರಿಸಿದ್ದೀನಿ. ಇದು ಏನು ಗೊತ್ತಾ, ಸ್ಟ್ಯಾಂಡ್. ಫ್ರೆಂಡ್ಸ್, ಇದೇನು ಅಂದರೆ ಈ ಥರ ಸ್ಟ್ಯಾಂಡ್ ಬರುತ್ತೆ ಬುಕ್ಸ್ಗಳನ್ನ ಜೋಡಿಸೋದಕ್ಕೆ ಅಂತ. ಇದೆಲ್ಲ ಸೆಟ್ ಮಾಡಬೇಕು. ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಬೇಕಂದರೆ, ಹೆಂಗೋ ಗೊತ್ತಿಲ್ಲ.
ಚೆನ್ನಾಗಿದೆ ಇದು ಕೂಡ. ಅಂದರೆ ಸ್ಟಿಕ್ಕರ್ಗಳು ಬೇರೆ ಕೊಟ್ಟಿದ್ದಾರೆ. ಅಂದರೆ ಫೈಲ್ಸ್ಗಳೆಲ್ಲ ಈ ಥರ ಹಿಂಗೆ ಸ್ಟ್ರೈಟ್ ನಿಲ್ಲಿಸ್ತೀವಲ್ವಾ, ಅದು ಆ ಕಡೆ ಈ ಕಡೆ ಬಿದ್ದೋಗಬಾರ್ದು ಅಂತ ಇದೊಂದು ಸ್ಟ್ಯಾಂಡ್ ಮಾಡಿದೆ. ಯಾಕೆಂದರೆ ಬೆಂಕಿ ಫೈಲ್ಸ್ಗಳು ನೋಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ಇದನ್ನೊಂದು ಮಾಡಿದ್ದೀನಿ. ಇದು ಅಷ್ಟೇ ಸಖತ್ತಾಗಿದೆ, ಬಟ್ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ನೋಡಿ, ಬಳ್ಕಾಡ್ತೈತೆ. ಅದೋಕೆ ಇದಕ್ಕೆ ಇದು ಈ ಸ್ಟ್ಯಾಂಡ್ ಓಕೆ, ಇದೆಲ್ಲ ನೋಡಿ ಬಳ್ಕಾಡ್ತಿದೆ. ಬಟ್ ಜಸ್ಟ್ ಹಂಗೆ ಸಪೋರ್ಟಿವ್ ಆಗಿ ಕೊಡ್ತೀವಿ ಅಂದರೆ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸು 350 ಇರ್ಬೋದು ಐ ಥಿಂಕ್. ಅದೊಂದು. ನೆಕ್ಸ್ಟ್ ಒನ್ನು ಇದು ಇನ್ನೊಂದು ಪ್ರಾಡಕ್ಟ್. ಇದಕ್ಕೆ ಒಂದು ಪಾಟ್ ಬಂದಿದೆ ಆ್ಯಂಡ್ ಈ ಥರ ಬಳ್ಳಿ ಬಂದಿದೆ. ಸಕ್ಕತ್ತಾಗಿದೆ ಅಲ್ಲ, ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿದೆ. ಆ್ಯಂಡ್ ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ಎಲ್ಲಾದರೂ ಒಂದು ಕಡೆ ಈ ಥರ ಹ್ಯಾಂಗ್ ಮಾಡಿಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಒಂದು, ಅದು ಅಷ್ಟೇ ಒಂದು 350. ಎಲ್ಲ ಆಲ್ಮೋಸ್ಟ್ 400 ಒಳಗಡೆ ಇದೆ, ಅದ್ರ ಮೇಲೆ ಯಾವುದೂ ಇಲ್ಲ. ಸರಿಯಪ್ಪ ಹಾಕಪ್ಪ ಎದ್ದಿದ್ದು. ಆ್ಯಂಡ್ ಗೈಸ್ ನೆಕ್ಸ್ಟ್ ಒನ್ ಎಲ್ಲ ಬರೀ ಗಿಡಗಳನ್ನೇ ಮಾಡಿಬಿಟ್ಟಿವಿ ನಾನು ಆರ್ಟಿಫಿಷಿಯಲ್. ಇದು ನೋಡಿ ಪುಟ್ ಇದೆ, ಕಲರ್. ಇದು ಸಖತ್ತಾಗಿದೆ ಫ್ರೆಂಡ್ಸ್. ಏನಂದರೆ ನೋಡಿ, ಹಿಂಗೆ ತೆಗೆಯೋದು, ಹಿಂಗೆ ಇಡೋದು. ಬೇಕು ಅಂತಂದರೆ ಬೇರೆದಕ್ಕೂ ಕೂಡ ಹಾಕೋಬೋದು. ಇದು ಎಷ್ಟು ಬಂದಿದೆ ಗೊತ್ತಾ? ಜಸ್ಟ್ 190 ರುಪೀಸ್ ಅನಿಸುತ್ತೆ. 190 ರುಪೀಸ್ಗೆ 1 2 3 4 5 6 7 8 ಪೀಸ್ ಬಂದಿದೆ. ಏನಮ್ಮ ಬಗ ಮಲ್ಕತ್ತಾ? ಸರಿ. ಎಸ್ ಗೈಸ್, ಗಾನೋ ಕೂಡ ಮಲ್ಕೊಂಡು, ಹಾಗಾಗಿ ಅಮ್ಮ ಕರ್ಕೊಬಂದು ಮಲಗಿಸ್ಬಿಟ್ಟು ಹೋದರು. ಎಸ್ ಇದು ನೋಡಿದ್ರಲ್ಲ 8 ಪೀಸ್ ಬಂದಿದೆ, 190 ರುಪೀಸ್ ಅಷ್ಟೇ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್, ದಿಸ್ ಈಸ್ ದ ಲಾಸ್ಟ್ ಪ್ರಾಡಕ್ಟ್. ಸರಕ್ಕಂತ ಗೊತ್ತಾಯ್ತು. ಅಮ್ಮ ನಾನು ಫೋನ್ ಕೊಡ್ತೀಯಾ? ಫೋನು ಫ್ರೆಂಡ್ಸ್, ಇದು ಈ ಥರ ಏನು ಗೊತ್ತಾಯ್ತಲ್ಲ, ಡಬಲ್ ಟೈಪ್ ಫೋನ್ ಕೊಡು. ನಾನು ಗಾನವ್ ಕೊಟ್ಟು ಕಳಿಸಿದ್ನಲ್ಲ, ಈ ಥರ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಇದನ್ನು ಗೋಡೆಗೆ ಅಂಟಿಸೋದು ನೋಡಿ, ಈ ಥರ ಇದೆ. ಅಂದರೆ ಇದರಲ್ಲಿ ಸುಮಾರು ಪೀಸ್ ಇರುತ್ತೆ, ಒಂದು 10 ಪೀಸ್ ಇರುತ್ತೆ. ಬಿಗ್ ಸೈಜಿಂದ ಚಿಕ್ಕದು ಚೆನ್ನಾಗಿರುತ್ತೆ. ಗೋಡೆಗೆ ಡೆಕೋರೇಟ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ಇದೊಂದು ಪ್ರಾಡಕ್ಟ್, ಬಟ್ ಇದು ಮಾತ್ರ ಸಖತ್ ಕ್ಯೂಟಾಗಿದೆ ಫ್ರೆಂಡ್ಸ್. ನೋಡಿ, ಆರಾಮಾಗಿ ಹಿಂಗೆ ತೆಗೆದು ಬೇರೆ ಪಾಟಲ್ಲೂ ಕೂಡ ಇಟ್ಕೋಬೋದು ನಾವು. ಇವಾಗ ಈ ಎಲ್ಲದ್ರದ್ದು ಪ್ರೈಸ್ ಹೇಳ್ತೇನೆ.
ಫಸ್ಟ್ ತೊಗೊಂಡಲ್ಲ ಇದು ಪ್ಯಾಕ್ ಆಫ್ 8 ಏನೋ ಬಂದಿದೆ. ಅದ್ರ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 99 ರುಪೀಸ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಬರಬೇಕು, ಅದು ಬಂದಿಲ್ಲ, ತೋರಿಸ್ತೀನಿ. ಆ್ಯಂಡ್ ಇವಾಗ ತೋರಿಸಿದ್ನಲ್ಲ ಇದ್ರದ್ದು 188 ಅಂದರೆ 188 ರೂಪಾಯಿ. ಈ ಥರ ಇರುತ್ತೆ ನೋಡಿ, ಹೀಗೆ ಡೆಕೋರೇಟ್ ಮಾಡೋದು ಗೋಡೆಗೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾಂಟ್ ತೋರಿಸಿದ್ನಲ್ಲ, ಇದು ಹ್ಯಾಂಗ್ ಮಾಡೋದು, ಅದು 160 ರುಪೀಸು. 160 ರುಪೀಸ್. ಅದಾದಮೇಲೆ ಈ ಥರದೊಂದು ಸ್ಟಿಕ್ಕರ್ ಬಂದಿದೆ, ಅದು ಕೂಡ ಸಕ್ಕತ್ತಾಗಿ ಬಂದಿದೆ. 103 ಕಾಣಿಸ್ತಾ 103. ಇದು ಬೆಳಿಗ್ಗೆನೇ ಬಂತು, ಆಲ್ರೆಡಿ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಒಂದು ಸ್ಟ್ಯಾಂಡು ಹೇಳಿದ್ನಲ್ಲ, ಇದು ಫೈಲ್ಸ್ ಎಲ್ಲ ಇಡೋದಕ್ಕೆ ಅಂತ, ಅದ್ರದ್ದು ಪ್ರೈಸು 293. ನೋಡಿ ಈ ಥರ ಜೋಡಿಸೋದು ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್. ಅದಾದಮೇಲೆ ಇದು ಈ ಬಳ್ಳಿಗಳದ್ದು ಪ್ರೈಸ್ ಬಂದ್ಬಿಟ್ಟು 126, 122 ರೂಪಾಯಿಗೆ 5 ಕಡ್ಡಿ ಕೊಟ್ಟಿದ್ದಾರೆ. ಅಲ್ಲ 5 ಅಲ್ಲ 4 ಕಡ್ಡಿ ಕೊಟ್ಟಿದ್ದಾರೆ. ಅಷ್ಟೇನಾ? ಇನ್ನಾದರೂ ಇರಬೇಕು ಪ್ರೈಸು. ಇದ್ರದ್ದು ಇರಬೇಕಲ್ವಾ. ಇದು ನೋಡಿ, 8 ಪೀಸ್ಗೆ 155 ರೂಪಾಯಿ. ಸರಿ ಕಾಣಿಸ್ತಾನೆ ಇಲ್ಲ. 155 ರುಪೀಸ್ಗೆ 8 ಪೀಸ್ ಬರುತ್ತೆ. ಕ್ವಾಲಿಟಿ ಅಂತ ಸಖತ್ತಾಗಿದೆ. ಆ್ಯಂಡ್ ಡೆಕೋರೇಷನ್ ಮಾಡೋದಕ್ಕಂತೂ ಮಸ್ತಾಗಿದೆ. ಇಷ್ಟು ನನ್ನ ಮೀಶೋ ಪ್ರಾಡಕ್ಟ್ಸ್. ಇನ್ನೂ ಕೆಲವೊಂದು ಬರಬೇಕು, ಅದೇನೋ ಬಂದಿಲ್ಲ. ಮೇ ಬಿ ನಾಳೆ ಬರ್ಬೋದು ಅನಿಸುತ್ತೆ. ಇದನ್ನೆಲ್ಲ ನಾನು ಡೆಕೋರೇಷನ್ ಮಾಡಿ ಆಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇದು ಆ ಕಡೆ ರೂಮಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಬೇಕು, ಹಾಗಾಗಿ ಆ ಕಡೆ ರೂಮಲ್ಲಿ ಮಾಡೋಣ. ಈ ರೂಮಲ್ಲೂ ಕೆಲವೊಂದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಇಷ್ಟೆಲ್ಲ ತೊಗೊಂಡಿರೋದು. ಇದೆಲ್ಲ ತುಂಬ ಕಡಿಮೆ ಪ್ರೈಸ್. ಅಂದರೆ ಹೇಳಿದ್ನ ಇವಾಗ ನೋಡಿ, ಎಲ್ಲ 300 ಬಿಲೋನೇ ಇದೆ, ಯಾವುದು 300 ಮೇಲೆ ಇಲ್ಲ. ಬಟ್ ಹೊರಗಡೆ ನಾವು ತೊಗೋತೀವಿ ಅಂತಂದರೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಆರ್ಟಿಫಿಷಿಯಲಾಗಿ ಇಡೋದಕ್ಕೋಸ್ಕರ ಅಷ್ಟೊಂದು ಕಾಸ್ಟ್ಲಿಯಾಗಿ ಕೊಟ್ಟು ತಗೊಳ್ಳೋದು ವರ್ತಲ್ಲ ಅಂತ ನನಗೆ ಅನಿಸುತ್ತೆ. ಕಡಿಮೆ ಪ್ರೈಸಲ್ಲೇ ನಾವಿರೋ ಜಾಗನ ಚೆನ್ನಾಗಿ ಇಟ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಮಗೂ ಕೂಡ ಒಂಥರ ಯಾವಾಗಲೂ ಹ್ಯಾಪಿ ಫೀಲ್ ಆಗುತ್ತೆ. ನಾವು ಎದ್ದ ತಕ್ಷಣವೇ ಒಳ್ಳೆ ಚೆನ್ನಾಗಿರೋ ಜಾಗ ನೋಡಿದರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಹಾಗಾಗಿ ನಾವಿರೋ ಜಾಗ ಯಾವಾಗಲೂ ನೀಟಾಗಿ ಇಟ್ಕೋಬೇಕು. ನನಗಂತೂ ಯಾವಾಗಲೂ ಎದ್ದ ತಕ್ಷಣವೇ ಗ್ರೀನ್ ಇರಬೇಕು. ಹಾಗಾಗಿ ಆಲ್ಮೋಸ್ಟ್ ಗ್ರೀನ್ ಹಾಕ್ಕೊಂಡಿರ್ತೀನಿ. ಎಲ್ಲ ಕಡೆ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈ ಥರದ್ದು ಮುಂಚೆ 4 ತರಿಸಿದೆ ಗ್ರೀನ್ ಕಲರ್ದು. ಬಟ್ ಈ ಸಲ ಕಲರ್ ಬಂದಿದೆ. ಇದೊಂದು ಪರ್ಪಲ್ ಇದೆ, ಬ್ಲೂ ಇದೆ, ಆ್ಯಂಡ್ ಪಿಂಕ್ ಇದೆ, ಆ್ಯಂಡ್ ಇದೊಂದು ರೆಡ್ ಕಲರ್ ಇದೆ. ಚೆನ್ನಾಗಿದೆ. 150 ರೂಪಾಯಿಗೆ ವರ್ತ್ ಅಂತ ಅನಿಸುತ್ತೆ. ಆರಾಮಾಗಿ ಒಂದು ಕಡೆ ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ನನ್ನ ಮೀಶೋ ಪ್ರಾಡಕ್ಟ್ಸ್ ಆಗಿದೆ. ನಿಮಗೂ ಏನಾದರೂ ಬೇಕು ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಅಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ತಗೊಳ್ಳೋ ಸರಿ.